ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಇನ್ನೇನು 2025 ಬರ್ತಾ ಉಂಟು. 2025ರಲ್ಲಿ ಕಟಕ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಉಂಟಾಗ್ತವೆ ಅದರ ಬಗ್ಗೆ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ಕಟಕ ರಾಶಿ ನೈಸರ್ಗಿಕ ಜನ್ಮಗುಂಡಲಿಯ 4ನೇ ಮನೆ, ನರ್ಚರ್ ಮಾಡುವಂತ ರಾಶಿ, ತಾಯಿಗೆ ಸಂಬಂಧಪಟ್ಟಂತ ರಾಶಿ. ಯಾವಾಗಲೂ ಮೂಡ್ ಅಲ್ವಾ, ಇವರ ಮೂಡ್ ಯಾವಾಗಲೂ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅಂತ ಇಂಡಿಕೇಶನ್. ಆನಂತರ ಇವರು ತುಂಬಾನೇ ಇಮೋಷನ್ಸ್ ಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು, ಭಾವನಾತ್ಮಕವಾದಂತ ವ್ಯಕ್ತಿಗಳು. ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೂ ಕೂಡ ಖಿನ್ನತೆಗೊಳಗಾಗ್ತಾರೆ, ಡಿಪ್ರೆಷನ್ ಹೊರಟೋಗ್ತಾರೆ ಅಂತ ಒಂದು ಇಂಡಿಕೇಶನ್. ಓಕೆ, ಸೊ ಇವ್ರಿಗೆ ಯಾರಾದ್ರೂ ಸಂಗಾತಿ ಬೇಕೇ ಬೇಕು. ಆ ಸಂಗಾತಿಯ ಜೊತೆಗೆ ಇದ್ದಾಗ ಏನಾಗುತ್ತೆ, ಇವರ ಲೈಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವರ ವಿಷಯಗಳನ್ನ ಯಾರ ಜೊತೆನೂ ಶೇರ್ ಮಾಡ್ಕೊಂಡು ತಮ್ಮ ಒಂದು ಭಾರವನ್ನ ಕಳ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇದು ನಾನು ಹೇಳ್ತೀನಿ, ಯಾರಾದ್ರೂ ಒಳ್ಳೆ ಫ್ರೆಂಡ್ಸ್ ಅನ್ನ ಮಾಡ್ಕೊಳ್ಳಿ ಅಂತ. ಈಗ ಮದುವೆ ಆದ ನಂತರ ಸಂಗಾತಿ ಇದ್ದೇ ಇರ್ತಾರೆ, ಅದು ವಿಷಯ ಬೇರೆ. ಯಾರಾದ್ರೂ ಫ್ರೆಂಡ್ಸ್ ಅನ್ನ ಮಾಡ್ಕೊಳ್ಳಿ, ನಿಮ್ಗೆ ಅದು ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಕೊಡುತ್ತೆ. ಆನಂತರ ಸ್ವಲ್ಪ ಸೇವೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಸ್ವಲ್ಪ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮನ್ನು ನೀವೇ, ನಿಮ್ಮ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ ಅದು ಸಾಲ್ವ್ ಆಗುತ್ತೆ, ಅಥವಾ ನಿಮ್ಗೆ ಒಂಥರ ಸ್ಟೆಬಿಲಿಟಿ ಬರ್ಲಿಕ್ಕೆ ಶುರು ಆಗುತ್ತೆ. ಅದರ ಜೊತೆಗೆ ನಿಮ್ಮ ತಾಯಿ ಯಾರಿದ್ದಾರೆ, ತಾಯಿಯ ಜೊತೆಗೆ ಒಂದು ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ, ತಾಯಿಯ ಮಾತನ್ನ ಕೇಳಿ, ತಾಯಿಯ ಸೇವೆಯನ್ನ ಮಾಡಿ. ತಾಯಿಗೆ ಏನಾದ್ರೂ ಅನಾರೋಗ್ಯ ಆದ್ರೆ ದಯವಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸಿ ಅಂತ ಹೇಳ್ತೇನೆ. ಸೊ ಇದರ ಮುಖಾಂತರ ಕೂಡ ನಿಮ್ಮ ಒಂದು ಮಾನಸಿಕ ಸ್ಥಿರತೆ ಉಂಟಾಗುತ್ತೆ. ಇದರ ಮುಖಾಂತರ ಒಂದಷ್ಟು ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ನಿಮ್ಗೆ ಅದು ಅನುವಂತೂ ಮಾಡಿಕೊಡುತ್ತೆ. ಇದು ಬಹಳ ಫೇವರಬಲ್ ಆಗುವಂತ ಒಂದು ಇಂಡಿಕೇಶನ್. ಇನ್ನೊಂದು ವಿಚಾರ ಏನಂದ್ರೆ, ಏನಾದ್ರೂ ನಿಮ್ಮ ಕರ್ಕಾಟಕ ರಾಶಿಯಲ್ಲಿನೇ ಅಲ್ಲಿ ರಾಹು ಬಂದ್ಬಿಟ್ಟ, ಶನಿ ಬಂದ್ಬಿಟ್ಟ, ಕೇತು ಬಂದ್ಬಿಟ್ಟ, ಬ್ಯಾಡ್ ಕಾಂಬಿನೇಷನ್ ಬಂದ್ಬಿಡ್ತು, ಮತ್ತೆ ಲೈಫ್ ಲಾಂಗ್ ಕೂಡ ನಿಮ್ಗೆ ಏನಾಗುತ್ತೆ, ಯಾರೇ ಮಾತಾಡಿದ್ರು ಸಾಕು ಸ್ವಲ್ಪ ಏನೋ ಇರಿಟೇಷನ್ ಅಥವಾ ಔಟ್ ಬಸ್ಟ್ ವಿಪರೀತ ರೀತಿಯಲ್ಲಿ ಜಾಸ್ತಿ ಇರುತ್ತೆ. ತುಂಬಾನೇ ನೀವು ಸಿಟ್ಟು ಮಾಡ್ಕೊಳ್ತೀರಾ. ಇದರ ಮುಖಾಂತರ ಏನಾಗುತ್ತೆ, ನಿಮ್ಮ ಆರೋಗ್ಯಕ್ಕೂ ತೊಂದರೆ ಆಗುತ್ತೆ, ಮಾನಸಿಕ ರೀತಿಯಲ್ಲಿ ತೊಂದರೆ ಆಗುತ್ತೆ, ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಷ್ಟೇ ಅಲ್ಲ, ಏನ್ ನಿಮ್ಗೆ ಅಚೀವ್ ಮಾಡ್ಬೇಕು, ಅಚೀವ್ಮೆಂಟ್ ಅಲ್ಲಿ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಾನು ಹೇಳ್ತೀನಿ, ಕರ್ಕಾಟಕ ರಾಶಿಯವರು ಎಷ್ಟು ನಿಮ್ಮ ಮೈಂಡ್ ಅನ್ನ ಸ್ಟೆಬಿಲಿಟಿಯಲ್ಲಿ ಇರುವಂತೆ ಮಾಡ್ಕೊಳ್ತೀರಾ, ಅಷ್ಟು ಫೇವರಬಲ್ ರಿಸಲ್ಟ್ ಅನ್ನ ಲೈಫ್ ಅಲ್ಲಿ 100% ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್. ಕರ್ಕಾಟಕ ರಾಶಿಯವರಿಗೆ 2024ರಲ್ಲಿ 2024 ಶನಿ ಮಹಾರಾಜ ರಾಶಿಯಿಂದ ಅಷ್ಟಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಓಕೆನಾ, ರಾಶಿಯಿಂದ ಅಷ್ಟಮ. ಸೊ ಖಂಡಿತ ಸಮಸ್ಯೆ ಅನುಭವಿಸಿರ್ತೀರಾ. ಯಾರೆಲ್ಲ ಕರ್ಕಾಟಕ ರಾಶಿಯವರು ಇದ್ದಾರೆ, ನಿಮ್ಗೆ ಬಹಳ ವಿಶೇಷ ರೀತಿಯಲ್ಲಿ ಇನ್ಸಲ್ಟ್ ಆಗಿರುತ್ತೆ, ತೊಂದರೆ ಆಗಿರುತ್ತೆ. ಯಾರೋ ತುಳಿಲಿಕ್ಕೆ ನೋಡಿರ್ತಾರೆ, ಯಾವುದೋ ಭಾಷೆಯನ್ನ ಹಿಡಿದು ಮಾತಾಡಿ ನಿಮ್ಮನ್ನ ಕೆಳಗಾಕ್ಲಿಕ್ಕೆ ನೋಡಿರ್ತಾರೆ ಅಲ್ವಾ, ನಿಮ್ಮನ್ನ ದಬಾಯಿಸ್ಲಿಕ್ಕೆ ನೋಡಿರ್ತಾರೆ, ನಿಮ್ಗೆ ಇನ್ಸಲ್ಟ್ ಅನ್ನು 100% ಮಾಡಿರ್ತಾರೆ. ಅಥವಾ ಅದನ್ನ ಅನುಭವಿಸ್ಕೊಂಡು ಆಲ್ರೆಡಿ ಬಂದಿದ್ದೀರಾ. ಅದರ ಜೊತೆಗೆ ಕೆಲವರಿಗೆಲ್ಲ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗಿರುವಂತದ್ದು, ಕೆಲವರಿಗೆಲ್ಲ ವಿದೇಶ ಪ್ರಯಾಣದಲ್ಲಿ ತೊಂದರೆ ಆಗಿರುವಂತದ್ದು, ಕೆಲವರಿಗೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ತೊಂದರೆ ಆಗಿರುವಂತದ್ದು, ಇನ್ನು ಕೆಲವರಿಗೆ ಅವರ ಇನ್ಲಾಸ್ ಅಲ್ಲಿ ಪ್ರಾಬ್ಲಮ್ ಆಗಿರುವಂತದ್ದು, ಇನ್ನು ಕೆಲವರಿಗೆಲ್ಲ ಅವರ ಪಾರ್ಟ್ನರ್ನ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಆಗಿರುವಂತದ್ದು, ದುಡ್ಡಿನ ವಿಚಾರದಲ್ಲಿ ಖುದ್ದು ನಿಮ್ಗೂ ಸಮಸ್ಯೆ ಆಗಿರುವಂತದ್ದು, ಆನಂತರ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುವಂತದ್ದು, ಕೆಲವರಿಗೆಲ್ಲ ಈ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗಿ ಅದೇನೋ ಕೋರ್ಟ್ ಕಚೇರಿಗೆ ಕೂಡ ಹೋಗಿರುವಂತದ್ದು. ಈ ಪರಿಸ್ಥಿತಿಯನ್ನ 2024ರಲ್ಲಿ ಅನುಭವಿಸಿರ್ತೀರಾ. ಓಕೆನಾ. ಅದರ ಜೊತೆಗೆ ಏನಾಗುತ್ತೆ, ಗುರು ಮಹಾರಾಜ ಎಲ್ಲಿದ್ದಾನೆ ನಿಮ್ಗೆ ನೋಡಿ. ಈ ಒಂದು ಪರಿಸ್ಥಿತಿ ಏನಿದೆ, ಅಷ್ಟಮ ಶನಿಯ ಪರಿಸ್ಥಿತಿ ಬರುವ ಮಾರ್ಚ್ 29ನೇ ತಾರೀಕಿನವರೆಗೂ ಕೂಡ ಇರುತ್ತೆ. ಆನಂತರ ಗುರು ಭಾಗ್ಯಕ್ಕೆ ಬರ್ತಾನೆ. ಏನ್ ರಿಸಲ್ಟ್ ಕೊಡ್ತಾನೆ ಅದನ್ನ ಹೇಳಿಕೊಡ್ತೇನೆ. ಆನಂತರ ಗುರು ಮಹಾರಾಜ ಇದ್ದಲ್ಲಿಗೆ ಬಂದ್ಬೇಡ. ಗುರು ಮಹಾರಾಜ ಎಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ನಿಮ್ಗೆ ರಾಶಿಯಿಂದ ಲಾಭ ಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಹೇಳಲಿಕ್ಕೆ ಏನುಂಟು, ಗುರುಬಲ ಇದೆ ಅಂತ. ಈಗ ಗುರು ನಿಮ್ಗೆ ರಾಶಿಯಿಂದ 11ನೇ ಮನೆಯಲ್ಲಿ ಬಂದು ಕೆಲವೆಲ್ಲ ಸಮಸ್ಯೆಗಳನ್ನ ಸಾಲ್ವ್ ಮಾಡಿರಬಲ್ಲ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಗುರು ಯಾರು ಈ ಜಾತಕಕ್ಕೆ, ಆತ 6th ಲಾರ್ಡ್, 6ನೇ ಮನೆ ಅಧಿಪತಿ ಮತ್ತೆ ಭಾಗ್ಯಾಧಿಪತಿಯಾಗಿ ಆತ ಎಲ್ಲಿದ್ದಾನೆ, ನಿಮ್ಮ ಲಾಭ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ ಗುರು ಮಹಾರಾಜನ್ ಏನ್ ರಿಸಲ್ಟ್ ಬಂದಿರುತ್ತೆ, ನಾನು ಹೇಳ್ತೀನಿ ನಿಮ್ಗೆ ಅಂತಹ ದೊಡ್ಡ ರಿಸಲ್ಟ್ ಅನ್ನ ಖಂಡಿತ ನೋಡ್ಲಿಕ್ಕೆ ಸಿಕ್ಕಿರ್ಲಿಕ್ಕೇನೆ ಇಲ್ಲ. ಯಾಕೆ ಅಂತ ಹೇಳ್ತೇನೆ. ಯಾಕಂದ್ರೆ 6ನೇ ಮನೆಯಾಗಿ ಗುರು ತನ್ನಿಂದ 6ನೇ ಮನೆಯಲ್ಲಿದ್ದಾನೆ. ಆನಂತರ ಭಾಗ್ಯಾಧಿಪತಿಯಾಗಿ ಗುರು ತನ್ನಿಂದ 3ನೇ ಮನೆಯಲ್ಲಿದೆ. ಎರಡೂ ಕಡೆ ಕೂಡ ಸ್ಟ್ರಗಲ್ ಅನ್ನ ವಿಪರೀತ ರೀತಿಯಲ್ಲಿ ಅನುಭವಿಸಿರ್ತೀರಾ. ಅದರಲ್ಲೂ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೆಲವರೆಲ್ಲ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಕಳ್ಕೊಂಡಿರ್ತಾರೆ, ಇನ್ನು ಕೆಲವರಲ್ಲಿ ಯಾರಿಗೂ ಕೊಟ್ಟು ಕಳ್ಕೊಂಡಿರ್ತಾರೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಕೆಲವರಿಗೆಲ್ಲ ಸ್ಯಾಲ್ರಿ ವಿಚಾರದಲ್ಲಿ ಸ್ಟಕ್ ಆಗಿರುತ್ತೆ. ಅದು ಯಾಕೋ ಗೊತ್ತಿಲ್ಲ, ಗುರುಬಲ ಇದ್ರೂ ಕೂಡ ಏನು ಪ್ರಯೋಜನಕ್ಕೆ ಬಾರದೆ ಹೋಯ್ತಪ್ಪ, ಏನು ನಮ್ಗೆ ಆಗ್ಲೇ ಇಲ್ಲ, ಆ ಪರಿಸ್ಥಿತಿಯನ್ನ ಇಷ್ಟವರೆಗೂ ಕೂಡ ಅನುಭವಿಸ್ಕೊಂಡು ಬಂದಿರ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಯಾರಿಗೆ ಗುರು ಫೇವರಬಲ್ ಆಗಿರ್ತಾನೆ, ಯಾರಿಗೆಲ್ಲ ಕೋರ್ಟ್ ಕಚೇರಿ ಕೇಸ್ ಆಲ್ರೆಡಿ ನಡೀತಾ ಉಂಟು ಅವ್ರಿಗೆ ಫೇವರಬಲ್ ಆಗ್ಬೋದು. ಆ ನಂತರ ಯಾರಿಗೆಲ್ಲ ಹಣಕಾಸಿನ ವಿಚಾರ, ಅದರಲ್ಲಿ ಸಾಲದ ವಿಚಾರ ತುಂಬಾ ಜಾಸ್ತಿ ಅದು ಇರಿಟೇಟ್ ಮಾಡ್ತಾ ಉಂಟು, ಅದರಲ್ಲಿ ನಿಮ್ಗೆ ಹೊರಬರ್ಲಿಕ್ಕೆ ಆದ ದಾರಿ ತೋರಿಸಬಹುದು. ಅಥವಾ ಕೆಲವರಿಗೆಲ್ಲ ಶತ್ರುಕಾಟ ಇದೆ, ಅದರಲ್ಲಿ ಹೊರಬರ್ಲಿಕ್ಕೆ ದಾರಿ ತೋರಿಸಬಹುದು. ಸೊ ಇಂಥದ್ದೆಲ್ಲ ಒಂದು ಅಂದ್ರೆ ಎಲ್ಲೋ ಒಂದ್ ಕಡೆ ಬಹಳ ವಿಶೇಷ ರೀತಿಯಲ್ಲಿ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ನಿಮ್ಗೆ ಏನೆಲ್ಲ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಗುರು ಮಹಾರಾಜ ಲಾಭ ಸ್ಥಾನದಲ್ಲಿ ಇದ್ದುಕೊಂಡು ಅದರಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ಮೇ ಬಿ ಪ್ರೊಡ್ಯೂಸ್ ಮಾಡಿರ್ತಾನೆ. ಅದು ಬಿಟ್ರೆ ಬಾಕಿ ವಿಚಾರಗಳು
ಇಲ್ಲ. ಓಕೆನಾ? ಒಂದ್ ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಜಾಸ್ತಿನೇ ಸ್ಟ್ರಗಲ್ ಅನ್ನ ಅನುಭವಿಸಿದವರು ಕರ್ಕಾಟಕ ರಾಶಿಯವರು ಅಂತ ಹೇಳಿದ್ರು ಕೂಡ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನು 2025ರಲ್ಲಿ, ಓಕೆ, 2025, 2025ರಲ್ಲಿ ನಮ್ಮ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ನಾವು ಮಾತಾಡ್ಬೇಕು ಈಗ. ಓಕೆನಾ? ರೈಟಾ? ಸೊ ಇಲ್ಲೇನಾಗುತ್ತೆ, ಬಹಳ ವಿಶೇಷವಾಗಿ ನಾನು ಹೇಳ್ತೀನಿ, 2025 ಅಲ್ಲಿ ಕರ್ಕಾಟಕ ರಾಶಿಯವರಿಗೆ ಮುಖ್ಯವಾಗಿ ಬರುವಂತಹ ರಿಸಲ್ಟ್ ಏನಿರ್ತದೆ, ನಿಮ್ಮ ಕಾರ್ಯಕ್ಷೇತ್ರ. ಆನಂತರ ಕೆಲವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುವಂಥದ್ದು. ಏನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ? ಕಾರ್ಯಕ್ಷೇತ್ರದ ಬಗ್ಗೆ ಬಂದ್ಬೇಡ. ಮುಖ್ಯವಾದ ರಿಸಲ್ಟ್ ನಿಮ್ಗೆ ಯಾರಿಗೆಲ್ಲ ಇಷ್ಟವರೆಗೆ ಕೆಲಸ ಸಿಕ್ಕಿಲ್ಲ, ಓದಿ ಮುಗ್ದಿದೆ, ಅದು ಇಂಜಿನಿಯರ್ ಮುಗ್ದಿದೆ, ನಾನೆಲ್ಲ ಡಿಗ್ರಿ ಮಾಡಿದ್ದೇನೆ, ಕೆಲಸನೇ ಸಿಕ್ಕಿಲ್ಲ ಅಂತ ಹೊಸಬರಿಗೆ ಕೆಲಸ ಸಿಗುವಂತ ಯೋಗ ಭಾಗ್ಯ ತೀರಾ ಜಾಸ್ತಿ. 100% ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಓಕೆನಾ? ಇನ್ನು ಕೆಲವರಿಗೆಲ್ಲ ಕಂಫರ್ಟ್ ಜಾಬ್ ಬೇಕು, ಸರಿ, ಇಷ್ಟ ಜಾಬೇ ಸರಿ, ಕಂಫರ್ಟ್ ಅದು ಜಾಬ್ ಬೇಕು, ನಮ್ಗೆ ಒಂದು ಕಂಫರ್ಟಬಿಲಿಟಿ ಬೇಕು ಅಂತ ಹೇಳುವವರಿಗೂ ಕೂಡ ಅಂತದ್ದೇ ಜಾಬ್ ಸಿಗುವಂತ ಯೋಗ ಭಾಗ್ಯ ತೀರಾ ಜಾಸ್ತಿ. ಇನ್ನು ಕೆಲವರಿಗೆಲ್ಲ ಜಾಬ್ ಚೇಂಜ್ ಮಾಡುವವರಿಗೂ ಒಳ್ಳೆ ರಿಸಲ್ಟ್ ಇದೆ. ಇನ್ನು ಕೆಲವರೆಲ್ಲ ಜಾಬ್ ಬಿಟ್ಟು ಕೂತಿದ್ದಾರೆ, ಸರ್ ಕೆಲಸನೇ ಸಿಕ್ಕಿಲ್ಲ ಅಂತವರಿಗೂ ಕೂಡ ಕೆಲಸ ಸಿಗುವಂತ ಯೋಗ ಭಾಗ್ಯ ಈ ಒಂದು 2025ರಲ್ಲಿ 100% ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ. ಓಕೆ, ಇನ್ನೇನಾಗುತ್ತೆ ನೋಡಿ, ಕೆಲಸ ಸಿಗುವುದು ಅಷ್ಟೇ ಅಲ್ಲ, ಅದರಲ್ಲಿ ಒಂದು ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ, ಒಂದು ಒಳ್ಳೆ ಪೊಸಿಷನ್ಗೆ ಹೋಗುವಂತ ಯೋಗ ಭಾಗ್ಯ. ಕೆಲವರಿಗೆಲ್ಲ ಗವರ್ಮೆಂಟ್ ಜಾಬ್ ಬೇಕು, ಆ ಗವರ್ಮೆಂಟ್ ಜಾಬ್ ಅಲ್ಲಿ ಹೋಗುವಂತ ಯೋಗ ಭಾಗ್ಯ ಕೂಡ ನಮ್ಮ ಕರ್ಕಾಟಕ ರಾಶಿಯವರಿಗೆ 100% ಕ್ರಿಯೇಟ್ ಆಗುತ್ತೆ. ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ನೀವು ಗೆಲ್ತೀರಾ. 2025ರಲ್ಲಿ ಇನ್ನೊಂದು ಕಡೆ ಏನ್ ರಿಸಲ್ಟ್ ಇರ್ತದೆ ನಾನು ಹೇಳ್ತೀನಿ. ಯಾರೆಲ್ಲ ಎಜುಕೇಶನ್ ಮಾಡ್ತಾರೆ ಸ್ವಲ್ಪ ಹಿನ್ನಡೆ ಉಂಟಾಗ್ಬೋದು. ಯಾರೆಲ್ಲ ಸ್ನೇಹಿತರ ಜೊತೆಗಿದ್ದಾರೆ ಆ ಸ್ನೇಹಿತರ ಮುಖಾಂತರ ಸಮಸ್ಯೆಗಳು ಉಂಟಾಗ್ಬೋದು. ಯಾರೆಲ್ಲ ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ದೀರಾ, ಮೇ ಬಿ ನಿಮ್ಮ ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗ್ಬೋದು. ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ಬರ್ಬೋದು. ಇದು ಇನ್ನೊಂದು ಕಡೆಯಿಂದ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ. ಕಾರ್ಯಕ್ಷೇತ್ರದಲ್ಲಿ ಪರವಾಗಿಲ್ಲ, ಓಕೆ, ಬಟ್ ನಿಮ್ಮ ಒಂದು ಸ್ನೇಹಿತರು, ವಿದ್ಯೆ, ಪ್ರೀತಿ ಪ್ರೇಮ ಇದರಲ್ಲಿ ಎಲ್ಲೋ ಒಂದ್ ಕಡೆ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಬಗ್ಗೆ ಕೂಡ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಓಕೆ, ಆ ನಂತರ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಇನ್ನು ಮುಂದೆ ಶನಿ ಮಹಾರಾಜ ಏನ್ ಮಾಡ್ತಾನೆ, ನೇರವಾಗಿ ಭಾಗ್ಯಕ್ಕೆ ಬರ್ತಾನೆ. ಓಕೆನಾ? ಶನಿ ಮಹಾರಾಜ ಭಾಗ್ಯಕ್ಕೆ ಬರ್ತಾನೆ 2025 ಮಾರ್ಚ್ 29ನೇ ತಾರೀಕಿಗೆ ಶನಿ ಮಹಾರಾಜ ಭಾಗ್ಯಕ್ಕೆ ಬರ್ತಾನೆ. ಅಂದ್ರೆ ಮಾರ್ಚ್ ವರೆಗೂ ಕೂಡ ನಿಮ್ಗೆ ಅಷ್ಟಮದ ಶನಿಯಾಗೇ ಇರ್ತಾನೆ. ಆನಂತರ ಭಾಗ್ಯಕ್ಕೆ ಬರ್ತಾನೆ. ಆನಂತರ ಭಾಗ್ಯದಲ್ಲಿ ಆಲ್ರೆಡಿ ಯಾರಿದ್ದಾರೆ, ರಾಹು ಇದ್ದಾನೆ. ರಾಹು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಹಿಂದಿನ ಮನೆಗೆ ಬರ್ತಾನೆ. ಅಂದ್ರೆ ಆತ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ಮೇ 18ನೇ ತಾರೀಕು. ಓಕೆ, ಆನಂತರ ಏನ್ ಮಾಡ್ತಾನೆ, ಗುರು ಮಹಾರಾಜ ಏನ್ ಮಾಡ್ತಾನೆ, ಆತ ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಅಂದ್ರೆ ಇಷ್ಟವರೆಗೆ ಗುರುಬಲ ಇದೆ ನಿಮ್ಗೆ. ಇದೇ ಬರುವ ಮೇ 14-15ನೇ ತಾರೀಕು ಗುರು ಮಹಾರಾಜ ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಚಂದ್ರನಿಂದ 12ನೇ ಮನೆಗೆ ಬರ್ತಾನೆ. ನೋಡಿ, ಭಾಗ್ಯಸ್ಥಾನಕ್ಕೆ ಶನಿ ಮಹಾರಾಜ ಬರೋದ್ರಿಂದ ಏನಾಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮುಖ್ಯವಾಗಿ ಏನಾಗುತ್ತೆ, ಇದೇ ಮಾರ್ಚ್ 29ನೇ ತಾರೀಕಿನ ನಂತರ ಶನಿ ಮಹಾರಾಜ ಭಾಗ್ಯಕ್ಕೆ ಬಂದ ನಂತರ ಶನಿ ಮಹಾರಾಜ ಮೀನ ರಾಶಿಗೆ ಬರ್ತಾನೆ, ಜಲತತ್ವದ ರಾಶಿಗೆ ಬರ್ತಾನೆ, ಮೋಕ್ಷದ ರಾಶಿಗೆ ಬರ್ತಾನೆ. ಅಲ್ಲಿ 7th ಹೌಸ್ ಮತ್ತೆ 8th ಹೌಸ್, 7ನೇ ಮನೆ ಮತ್ತೆ 8ನೇ ಮನೆಯಲ್ಲಿ ಏನೆಲ್ಲ ಇಷ್ಟವರೆಗೆ ಸಮಸ್ಯೆ ಕ್ರಿಯೇಟ್ ಆಗಿತ್ತು ಆ ಸಮಸ್ಯೆಗಳಿಗೆ ಮೋಕ್ಷ ಕೊಡಿಸ್ತಾನೆ, ಆ ಸಮಸ್ಯೆಗಳನ್ನ ಎಂಡ್ ಮಾಡಿಸ್ತಾನೆ, ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡಿಸ್ತಾನೆ, ಆ ಸಮಸ್ಯೆಯನ್ನ ಇನ್ನಿಲ್ಲದಂತೆ ಮಾಡಿಸ್ತಾನೆ, ಆ ಸಮಸ್ಯೆಗೆ ಒಂದು ದಾರಿ ತೋರಿಸಿಕೊಡ್ತಾನೆ. ನೀವೇನ್ ಮಾಡ್ಬೇಕು ಅಂತ ಖಂಡಿತ ಅದು ಸೊಲ್ಯೂಷನ್ ಆಗುತ್ತೆ, ಒಂದು ಸಾಲ್ವ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್. ಅದು ಹೇಗೆ ಅದನ್ನು ನೋಡ್ಕೊಳ್ಬೇಕು. ಈಗ ಶನಿ ಮಹಾರಾಜ ಎಲ್ಲಿ ಬಂದ, ಮೀನರಾಶಿಗೆ ಬಂದ. ಮೀನರಾಶಿ ಐಸೋಲೇಷನ್ ರಾಶಿ, ಅದು ಮೋಕ್ಷದ ರಾಶಿ, ಅದು ಯಾವುದೇ ವಿಚಾರವನ್ನ ಎಂಡ್ ಮಾಡುವಂತ ರಾಶಿ ಅದು. ಹಾಗಾದ್ರೆ ಅಲ್ಲಿಗೆ ಶನಿ ಬಂದ. ಅದರ ಜೊತೆಗೆ ಶನಿ ಮಹಾರಾಜ ಮೀನರಾಶಿಗೆ ಬಂದಾಗ ಮೀನರಾಶಿ ಅಧಿಪತಿ ಯಾರು, ಗುರು ಮಹಾರಾಜ. ಆತ ಏನ್ ಮಾಡ್ತಾನೆ, ಮಿಥುನ ರಾಶಿಗೆ ಹೋಗ್ತಾನೆ, ವ್ಯಯಸ್ಥಾನಕ್ಕೆ ಹೋಗ್ತಾನೆ. ಸೊ ಇದರ ಅರ್ಥ ಏನು, ಶನಿಯ ಡಿಸ್ಪೋಸಿಟರ್ ಕೂಡ 12ನೇ ಮನೆಗೆ ಬಂದ. ಓಕೆನಾ? ಶನಿ ಮಹಾರಾಜ 7th ಲಾರ್ಡ್ 8th ಲಾರ್ಡ್ ಭಾಗ್ಯದಲ್ಲಿ ಬಂದ, ಐಸೋಲೇಷನ್ ರಾಶಿಯಲ್ಲಿ ಬಂದ. ಆತನ ಡಿಸ್ಪೋಸಿಟರ್ ಸಮೇತ ಐಸೋಲೇಷನ್ಗೆ ಹೋದ. ಅದರ ಅರ್ಥ ಏನು, ಇಷ್ಟವರೆಗೆ ನಿಮ್ಗೆ ಮ್ಯಾರಿಡ್ ಲೈಫ್ ಅಲ್ಲಿ ಯಾರಿಗೆಲ್ಲ ತೊಂದರೆ ಆಗಿದೆ, ಮ್ಯಾರೇಜ್ ಆಗುವುದ್ರಲ್ಲಿ ಯಾರಿಗೆಲ್ಲ ತೊಂದರೆ ಆಗಿದೆ, ಮ್ಯಾರೇಜ್ ಆಗಿ ಕೋರ್ಟ್ ಕಚೇರಿಗೆ ಹೋಗುವಂತ ಸಮಸ್ಯೆ ಯಾರಿಗೆಲ್ಲ ಬಂದಿದೆ, ಯಾರಿಗೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಬಂದಿದೆ ಅಥವಾ ಮೋಸ ಆಗಿದೆ, ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡುವುದರಲ್ಲಿ ಮೋಸ ಆಗಿದೆ, ಸಮಸ್ಯೆ ಕ್ರಿಯೇಟ್ ಆಗಿದೆ, ಯಾರಿಗೆಲ್ಲ ಡೌರಿಯ ಸಮಸ್ಯೆ ಬಂದಿದೆ ಅಥವಾ ಯಾವ್ದಾದ್ರು ಈಗ ಎಲ್ಲ ಕೇಸ್ ಆಗ್ತಾ ಉಂಟಲ್ವಾ 8th ಹೌಸ್ ಇಂದ, ಓಕೆ, ಡೌರಿ ಕೇಸ್ ಅದೆಲ್ಲ ಬಂದಿದೆ, ಅದಕ್ಕೆ ಸಂಬಂಧಪಟ್ಟ ಯಾರಿಗೆಲ್ಲ ಹಿರಿಯರಿಂದ ಬರ್ತಕ್ಕಂತಹ ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆ ಆಗಿದೆ ಅವ್ರಿಗೆಲ್ಲ, ಯಾರಿಗೆಲ್ಲ ಇನ್ ಲಾಸ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅವ್ರಿಗೆಲ್ಲ ಒಂದು ಸೊಲ್ಯೂಷನ್ ಸಿಗುವಂತಹ ಯೋಗ ಭಾಗ್ಯ
2025ರಲ್ಲಿ ಅಂದ್ರೆ 2025 ಮಾರ್ಚ್ ನಂತರ 100% ಕ್ರಿಯೇಟ್ ಆಗುತ್ತೆ. ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ. ನಿಮ್ಮ ಆ ಏಳನೇ ಮನೆ ಮತ್ತೆ 8ನೇ ಮನೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಗೆ ಶನಿ ಮಹಾರಾಜ ಮತ್ತೆ ಅದರ ಡಿಸ್ಪೋಸಿಟರ್ ಗುರು ಮಹಾರಾಜ ಒಂದು ಒಳ್ಳೆ ದಾರಿಯನ್ನ ತೋರಿಸ್ತಾರೆ. ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮಲ್ಲಿರ್ಲಿ, ಒಂದೊಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ, ಜೊತೆಗೆ ಒಂದಷ್ಟು ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಇನ್ನು ಮೇ ತಿಂಗಳಿಗೆ ರಾಹು ಮಹಾರಾಜ ಅಷ್ಟಮಕ್ಕೆ ಬರ್ತಾನಂದಾಗ ಎಲ್ಲಿವರೆಗೆ ಶನಿ ಮಹಾರಾಜ ಭಾಗ್ಯದಲ್ಲಿರ್ತಾನೆ ಅಲ್ಲಿವರೆಗೆ ನಿಮ್ಗೆ ಅದು ಸಮಸ್ಯೆಯನ್ನ ಕ್ರಿಯೇಟ್ ಮಾಡಲ್ಲ. ಡೆಫಿನೆಟ್ ಆಗಿ ನಿಮ್ಗೆ ಕೋರ್ಟ್ ಕಚೇರಿ ಕೇಸ್ ಇದೆ, ಸಮಸ್ಯೆ ಇದೆ, ಅದೆಲ್ಲವನ್ನು ಕೂಡ ಸಾಲ್ವ್ ಮಾಡ್ಲಿಕ್ಕೆ ಶನಿ ಮಹಾರಾಜ ಹೆಲ್ಪ್ ಅಂತೂ ಖಂಡಿತ ಮಾಡಿಯೇ ಮಾಡಿ. ಯಾಕಂದ್ರೆ ಮೀನರಾಶಿ ಅಧಿಪತಿ 12ನೇ ಮನೆಯಲ್ಲಿ ಇರ್ತಾನೆ. ಸೊ ಆತ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ನಿಮ್ಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ. ಓಕೆ, ಹಾಗಾದ್ರೆ ನಿಮ್ಗೆ ಒಂದ್ 2-3 ರಿಸಲ್ಟ್ ಗೊತ್ತಾಯ್ತು ಈಗ ಅಲ್ವಾ. ಕಾರ್ಯಕ್ಷೇತ್ರ ಗೊತ್ತಾಯ್ತು, ಪ್ರೀತಿ ಪ್ರೇಮದ ವಿಷಯ ಗೊತ್ತಾಯ್ತು, ಮತ್ತೆ ಮದುವೆ ವಿಚಾರದಲ್ಲಿ ಏನು ಸಮಸ್ಯೆ ಅದು ಹೇಗೆ ಸಾಲ್ವ್ ಆಗುತ್ತೆ ಅದು ಕೂಡ ಗೊತ್ತಾಯ್ತು. ನೆಕ್ಸ್ಟ್ ಏನಾಗುತ್ತೆ, ಗುರು ಮಹಾರಾಜ ಏನ್ ಮಾಡ್ತಾನೆ, ಆತ 12ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಚಂದ್ರನಿಂದ 12ನೇ ಮನೆ, ರಾಶಿಯಿಂದ 12ನೇ ಮನೆಗೆ ಪ್ರವೇಶ ಮಾಡ್ತಾರೆ. ಓಕೆನಾ, ಆಕ್ಚುಲಿ ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಓಕೆನಾ, ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಗುರು ಮಹಾರಾಜ ಯಾರು ಈ ಜಾತಕಕ್ಕೆ 6ನೇ ಮನೆ ಅಧಿಪತಿ, ಭಾಗ್ಯಾಧಿಪತಿಯಾಗಿ ಹೋಗ್ತಾನೆ. 6ನೇ ಮನೆ ಅಧಿಪತಿಯಾಗಿ ಆದ ಮಾರಕ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಆನಂದ ಭಾಗ್ಯಾಧಿಪತಿಯಾಗಿ ತನ್ನಿಂದ ಸುಖ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಸೊ ಇದರ ಅರ್ಥ ಏನು ಅಂದ್ರೆ, ಎಲ್ಲೋ ಒಂದ್ ಕಡೆ ತಂದೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಪ್ರೊಸೀಡ್ ಆಗ್ತಾರೆ, ತಂದೆ ಪ್ರಾಪರ್ಟಿಯ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ, ತಂದೆ ಪ್ರಾಪರ್ಟಿಗೆ ಹಣವನ್ನು ಹಾಕ್ತಾರೆ ಅಂತ ಒಂದು ಇಂಡಿಕೇಶನ್. ಖಂಡಿತ ಅದನ್ನ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ನಿಮ್ಗೆ 6ನೇ ಮನೆ ಅಧಿಪತಿಯಾಗಿ ಗುರು 12ನೇ ಮನೆ ಭ್ರಮಣ ಮಾಡ್ತಾನಲ್ವಾ, ಹಾಗಾದ್ರೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರಿಗೆ ಪ್ರಾಪರ್ಟಿ ಖರೀದಿ ಮಾಡ್ಲಿಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದೀತು, ಅಥವಾ ನೀವು ಅವರಿಗೆ ಹಣ ಕೊಡಬೇಕಾದೀತು, ಅಥವಾ ನಿಮ್ಮ ಒಂದು ಸಹಾಯವನ್ನು ಅವ್ರು ಪಡ್ಕೊಳ್ಳಿಕ್ಕೆ ಆತುರ ಪಡ್ತಾರೆ. ಅದು ಕೂಡ ಒಂದು ರಿಸಲ್ಟ್ ಇರುತ್ತೆ. ಖಂಡಿತ ನೀವು ಅವ್ರಿಗೆ ಹೆಲ್ಪ್ ಅಂತೂ ಖಂಡಿತ ಮಾಡ್ಬೋದು. ಓಕೆನಾ, ಇಲ್ಲಿ ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ, ಯಾವಾಗ ಚಂದ್ರನಿಂದ 12ನೇ ಮನೆ ಗುರು ಬಂದ್ರೆ ಅಥವಾ ಗುರುಬಲ ಇಲ್ಲ ಅಂತ ಆಯ್ತು, ನಿಮ್ಗೆ ಗುರುಬಲ ಇಲ್ಲ ಅಂತ ಕೂಡ ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಒಂದು ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ, ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಅದರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನ, ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಚಿಂತೆ ಮಾಡುವಂತಹ ಅಗತ್ಯ ಖಂಡಿತ ಇಲ್ಲ. ಓಕೆನಾ, ಇನ್ನು ನಾನು ಏನಾದ್ರೂ ಇದರಲ್ಲಿ ದುಡ್ಡಿನ ವಿಚಾರ, ಭೂಮಿ ವಿಚಾರ ಎಲ್ಲ ಮಾತಾಡ್ಬೇಕಾದ್ರೆ ಸೊ ಅದು ಅಗತ್ಯ ಇಲ್ಲ ಅಂತ ಹೇಳ್ತೀನಿ ಈಗಿನ ಮಟ್ಟದಲ್ಲಿ. ಯಾಕಂದ್ರೆ ಈಗಿನ ಮಟ್ಟದಲ್ಲಿ ನಿಮಗೆ ದೊಡ್ಡ ಮಟ್ಟಿಗೆ ಸೊಲ್ಯೂಷನ್ ಯಾವ್ದ್ರಲ್ಲಿ ಬೇಕು, ದುಡ್ಡಿನ ವಿಚಾರದಲ್ಲಿ ಬೇಕು. ಅದು ಹೇಗೆ ಆಗುತ್ತೆ ಹೇಳಿಕೊಟ್ಟಿದ್ದೇನೆ. ಹೇಗೆ ಬಿಸ್ನೆಸ್ ಅಲ್ಲಿ ದುಡ್ಡನ್ನ ಕಳ್ಕೊಂಡಿರ್ತೀರಾ ಅಥವಾ ಪ್ರಾಬ್ಲಮ್ ಆಗಿರುತ್ತೆ, ಅದೆಲ್ಲ ರಿಕವರಿ ಆಗುತ್ತೆ, ಅಥವಾ ನಿಮ್ಗೆ ಅಲ್ಲಿ ಸೊಲ್ಯೂಷನ್ ಅಂತೂ ಕಂಡು ಬರುತ್ತೆ. ಓಕೆನಾ, ಪರವಾಗಿಲ್ಲ. ಇನ್ನು ಮನೆ ಮಾಡುವವರಿಗೆ, ಅದು ಮನೆ ಮಾಡುವವರಿಗೆ ಯಾರಿಗೆ ಮನೆ ಆಗುತ್ತೆ, ನಾನು ಹೇಳ್ತೀನಿ ಯಾರಿಗೆಲ್ಲ 40ರಿಂದ 49ರ ವಯಸ್ಸು ನಡೀತಾ ಉಂಟು ಅವ್ರಿಗೆ ಮನೆ ಆಗುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಅಥವಾ ಶುಕ್ರ ದೇಶ ನಡೀತಾ ಉಂಟು ಯಾರಿಗೆಲ್ಲ, ಚಂದ್ರ ದೇಶ ನಡೀತಾ ಉಂಟು ಯಾರಿಗೆಲ್ಲ, ಅವರಿಗೆಲ್ಲ ಮನೆ ಆಗುವಂತ ಯೋಗ ಭಾಗ್ಯ ತೀರಾ ಜಾಸ್ತಿ ಆಗಿಬಿಡುತ್ತೆ. ನೀವು ಅದರಲ್ಲಿ ಪ್ರೊಸೀಡ್ ಆಗ್ಬೋದು, ಏನು ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಓಕೆನಾ, ಗೊತ್ತಾಯ್ತು. ಇನ್ನು ನೋಡಿ, ಇನ್ನೊಂದೇನಂದ್ರೆ, ಈ ಕರ್ಕಟಕ ರಾಶಿಯವರಿಗೆ ಏನಾಗುತ್ತೆ, ಆ ದುಡ್ಡಿನ ವಿಚಾರ ಮಾತಾಡ್ಬೇಕಾದ್ರೆ ಅವ್ರಿಗೆ 2ನೇ ಮನೆಯಲ್ಲಿರೋದು ಸಿಂಹರಾಶಿ. ಅರ್ಥ, 2ನೇ ಮನೆಯಲ್ಲಿ ಸಿಂಹರಾಶಿ. ನೀವು ಎಷ್ಟು ದುಡ್ಡು ಮಾಡ್ತೀರಾ ಅಷ್ಟೇ ನೀವು ಕಳ್ಕೊಳ್ತೀರಾ ಅಂತ ಇಂಡಿಕೇಶನ್. ಸಿಂಹರಾಶಿ ಏನು, ಅದು ರಾಜನ ರಾಶಿ. ರಾಜ ತನ್ನ ರಾಜನಿಗೆ ಹಣ ಇದ್ರು ಕೂಡ ಆತನ ಬಳಿ ಇರುವುದಿಲ್ಲ, ಅದು ಎಲ್ಲೆಲ್ಲೋ ಇರ್ತದೆ ಒಂದು ಕಡೆಯಲ್ಲಿ. ಓಕೆ, ಅವನು ಹಣ ಇಟ್ಕೊಂಡೇನು ಓಡಾಡೋದಿಲ್ಲ. ಅದೇ ರೀತಿ ನಿಮ್ದು ಕೂಡ ಹಾಗೇನೆ, ಹಣ ಇಟ್ಕೊಂಡು ಓಡಾಡುವಂತ ಇಲ್ಲ ನೀವು. ಅದು ಎಲ್ಲೋ ಒಂದ್ ಕಡೆ ಸ್ಪ್ರೆಡ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ಸಹಾಯಕ್ಕೆ ಹೋಗುತ್ತೆ, ಯಾರಿಗೋ ಹೆಲ್ಪ್ ಮಾಡ್ಲಿಕ್ಕೆ ಹೋಗುತ್ತೆ, ಅಥವಾ ನಿಮ್ಮ ಕುಟುಂಬದಲ್ಲಿ ಸ್ಪ್ರೆಡ್ ಆಗ್ಬೋದು, ಅದು ಯಾರಿಗೂ ಕೊಟ್ಟು ಕೂಡ ನಿಮ್ಮ ಕೈಯಿಂದ ನೀವು ಹಣವನ್ನ ಕಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಬರ್ಬೋದು. ವಿಶೇಷವಾಗಿ ಹೇಳ್ಬೇಕಾದ್ರೆ, ಕರ್ಕಟಕ ರಾಶಿಯವರಿಗೆ ದುಡ್ಡು ನೋಡ್ಲಿಕ್ಕೆ ಸಿಗುವುದೇ ನಿಮ್ಮ ಮಕ್ಕಳ ಮುಖಾಂತರ, ಅಥವಾ ಮಕ್ಕಳು ಹುಟ್ಟಿದ ನಂತರ, ಅಥವಾ ಸ್ನೇಹಿತರ ಸಹಾಯದಿಂದ, ಅಥವಾ ಮಕ್ಕಳಿಗೆ ಮದುವೆ ಆದ ನಂತರ. ಇದಂತೂ ಪಕ್ಕ. ಅಥವಾ ಅಲ್ಲಿಂದಲೇ ದುಡ್ಡನ್ನ ನೋಡುವಂತ ಯೋಗ ಭಾಗ್ಯ. ಅದಕ್ಕಿಂತ ಮುಂಚೆ ನೀವು ದುಡ್ಡಿನ ವಿಚಾರದಲ್ಲಿ ಅದೇನು ದೊಡ್ಡ ಮಟ್ಟಿಗೆ ದುಡ್ಡು ಮಾಡ್ತೇನೆ, ಅಥವಾ ಸಂಪಾದನೆ ಮಾಡ್ತೇನೆ, ಅಥವಾ ಒಟ್ಟು ಮಾಡಿರ್ತೇನೆ, ಅದು ನಿಮ್ಮಿಂದ ಸಾಧಾರಣ ಮಟ್ಟಿಗೆ ಆಗದಂತ ವಿಚಾರ. ದುಡ್ಡು ಖರ್ಚು ಆಗುತ್ತೆ. ನಾನು ಹೇಳ್ತೀನಿ, ನಿಮ್ಮ ಮಕ್ಕಳಿದ್ರೆ ಮಕ್ಕಳ ಹೆಸರಿನಲ್ಲಿ ಅಕೌಂಟ್ ಮಾಡಿ, ಅವರ ಹೆಸರಿನಲ್ಲಿ ದುಡ್ಡನ್ನ ಇಡಿ, ನಿಮ್ಗೆ ದುಡ್ಡು ಉಳಿಯುತ್ತೆ. ಅಥವಾ ತಾಯಿಯ ಹೆಸರಲ್ಲಿ ಅಕೌಂಟ್ ಮಾಡಿ, ಅದರಲ್ಲಿ ದುಡ್ಡನ್ನು ಹಾಕಿ, ಅದು ದುಡ್ಡು ಉಳಿಯುತ್ತೆ. ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ, ಮೇ ಬಿ ಆ ದುಡ್ಡು ಕೂಡ ನಿಮ್ಗೆ ಉಳಿಯುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ಇಷ್ಟಂತೂ ಮಾಡ್ಕೊಳ್ಬಹುದು ದುಡ್ಡು ಉಳಿಸುವ ನಿಟ್ಟಿನಲ್ಲಿ. ಇಲ್ಲಾಂದ್ರೆ ನಿಮ್ಗೆ ದುಡ್ಡು ಉಳಿಸ್ಲಿಕ್ಕೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ, ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡಿದೆ. ಹಾಗಾದ್ರೆ ಒಂದಷ್ಟು ವಿಚಾರಗಳು ಗೊತ್ತಾಯ್ತು. ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಿ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ. ಒಂದಷ್ಟು ಫೇವರಬಲ್ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ಶನಿ ಮಹಾರಾಜನಿಂದ ನಿಮ್ಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಶನಿ ಮಹಾರಾಜನ ಮೀನರಾಶಿಯ ಪ್ರವೇಶ ಕೆಲವೆಲ್ಲ ತೊಂದರೆಗಳನ್ನ ಆತ ಕೊನೆಗಾಣಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಹೆದರುವಂತ ಅವಶ್ಯಕತೆಗಳು ನನ್ನ ಲೆಕ್ಕದ ಖಂಡಿತ ಇಲ್ಲ. ಗೆಲ್ಲುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಟೆಕ್ನಿಕ್ ಅನ್ನ ಮೊದಲೇ ಹೇಳಿದ್ದೇನೆ, ಅದನ್ನ ಫಾಲೋ ಮಾಡ್ಲಿಕ್ಕೆ ನೋಡಿ. ಒಂದೊಳ್ಳೆ ರಿಸಲ್ಟ್ ಅನ್ನ, ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ 100% ನೀವು ಪಡ್ಕೊಳ್ತೀರಾ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಒಂದು ಸಾಧಾರಣ ಮಟ್ಟಿಗೆ ಹೇಳಿದ್ದೇನೆ.
ಇದು ಫೈನಲ್ ಪ್ರಿಡಿಕ್ಷನ್ ಅಂತೂ ಖಂಡಿತ ಅಲ್ಲ. ಇದೇ ರೀತಿ ಆಗುತ್ತೆ ಅಂತ ನಾನು ಗ್ಯಾರಂಟಿ ಎಂದು ಹೇಳಲ್ಲ. ಯಾಕಂದ್ರೆ ನಿಮ್ಮ ಜಾತಕನೇ ಫೈನಲ್, ನೀವೇ ಫೈನಲ್, ನಿಮ್ಮ ಕರ್ಮನೇ ಫೈನಲ್. ಓಕೆ, ಅದಕ್ಕೋಸ್ಕರ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಂತರ ಬೇಕಾದ್ರೆ ನೀವು ಡಿಸಿಷನ್ ತಗೊಳ್ಳಿ, ಪರವಾಗಿಲ್ಲ. ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರೂ, ಮದುವೆ ಆಗ್ಬೇಕಾದ್ರೂ, ಮನೆ ಕಟ್ಟಬೇಕಾದ್ರೂ ಅಂತ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆಯಾ ನಿಮ್ಗೆ ಅಂತ ಒಂದು ನೀವೇನ್ ಮಾಡ್ಬೇಕು, ಅದ್ರ ಬಗ್ಗೆ ಒಂದು ಏನಾದ್ರೂ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ಒಂದು ಡಿಸಿಷನ್ ತಗೊಳ್ಳುವಂತ ಕೆಲಸವನ್ನ ಮಾಡಿ. ಸುಮ್ಮನೆ ಏನೇನು ಡಿಸಿಷನ್ ತಗೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ, ಚೆನ್ನಾಗಿರುತ್ತೆ. ಆನಂತರ ಇನ್ನೊಂದು ವಿಚಾರ ಹೇಳ್ತೇನೆ, ಕರ್ಕಾಟಕ ರಾಶಿಯವರು ಯಾರೆಲ್ಲ PFBM ಅಕ್ಷರದಲ್ಲಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿಯವರು, ಈವನ್ ಕರ್ಕಾಟಕ ಲಗ್ನದವರು ಕೂಡ ಯಾರೆಲ್ಲ PFBM ಅಕ್ಷರದಲ್ಲಿದ್ದಾರೆ ಅಂದ್ರೆ ಪಾಫ ಬಾಬಮ್ಮ ಅಕ್ಷರದಲ್ಲಿ ಹೆಸರಿಟ್ಕೊಂಡಿದ್ದಾರೆ, ಅವರೆಲ್ಲ ವಿಪರೀತ ತೊಂದರೆಗೊಳಗಾಗಿದ್ದಾರೆ. ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಅನ್ನು ಆಲ್ರೆಡಿ ಅನುಭವಿಸಿರ್ತಾರೆ. ಲೈಫ್ ಲಾಂಗ್ ಕೂಡ ಕೆಲವೊಮ್ಮೆ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಅನ್ನು ಅನುಭವಿಸುವಂತಹ ಸಾಧ್ಯತೆ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇವ್ರು ಮಾತ್ರ ಸ್ವಲ್ಪ ಜಾಸ್ತಿನೇ ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ 100% ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಅಕ್ಷರದವರು ಇಲ್ಲಾಂದ್ರೆ ತುಂಬಾ ಲೈಫ್ ಲಾಂಗ್ ತುಂಬಾ ಸಫರ್ ಆಗ್ತೀರಾ ಅಂತ ಇಂಡಿಕೇಶನ್ ಇದೆ. ತುಂಬಾ ಇನ್ಸಲ್ಟ್ ಗಳನ್ನ ಎದುರಿಸ್ತೀರಾ, ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಟ್ರಾವೆಲಿಂಗ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಡೈಲಿ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಕೂಡ ತೊಂದರೆ ಆಗುತ್ತೆ ನಿಮ್ಗೆ. ಯಾರಿಗೆಲ್ಲ PFBM ಅಕ್ಷರದಲ್ಲಿ ಹೆಸರಿಟ್ಕೊಂಡಾಗ, ಶನಿ ಅಕ್ಷರದಲ್ಲಿ ಹೆಸರಿಟ್ಕೊಂಡಾಗ ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ. ಬಾಕಿ ವಿಚಾರಗಳು ಪರವಾಗಿಲ್ಲ. ಕೆಲವೊಂದು ಕಡೆ ಆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಫೇವರಬಲ್ ಕೂಡ ಆಗುತ್ತೆ ನಿಮ್ಗೆ, ತೊಂದರೆ ಅಂತೂ ಖಂಡಿತ ಅಲ್ಲ, ಫ್ಲಕ್ಚುಯೇಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಬಟ್ ಈ ಅಕ್ಷರದವರು ಯಾರಾದ್ರಿದ್ರೆ ಸ್ವಲ್ಪ ಪ್ರಿಕಾಷನ್ ಜಾಸ್ತಿನೇ ಪಡ್ಕೊಳ್ಳಿ, ಸ್ವಲ್ಪ ನಿಮ್ಮನ್ನ ಸ್ಟೇಬಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಜಾತಕವನ್ನು ವಿಮರ್ಶೆ ಮಾಡಿ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ. ಈಗೇನ್ ಮಾಡಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬಹಳ ಬಹಳ ಫೇವರಬಲ್ ಆಗುತ್ತೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ, 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 ಬಾಯ್.